ನೀವು ಕಷ್ಟಪಟ್ಟು ದುಡಿದ ಹಣ ನಿಮಗೋಸ್ಕರ ಕೆಲಸ ಮಾಡಲಿ ಅಂತ ಹೇಳಿ ಬಯಸ್ತೀರಾ? ಹೆಚ್ಚಿನವರಿಗೆ ಕೇವಲ ಮ್ಯೂಚುವಲ್ ಫಂಡ್ SIP ಮಾಡೋದು ಅಥವಾ ವರ್ಷಗಟ್ಟಲೆ ವೆಯ್ಟ್ ಮಾಡೋದು ಮಾತ್ರ ಗೊತ್ತು. ಆದರೆ ಮಾರುಕಟ್ಟೆ ಏರಿಳಿತದ ನಡುವೆಯೂ ಕೂಡ ಪ್ರತಿ ತಿಂಗಳು ನಿಮ್ಮ ಅಕೌಂಟ್ಗೆ ಸ್ಯಾಲರಿಯಂತೆ ಸಂಬಳದಂತೆ ಹಣ ತಂದು ಕೊಡುವಂತ ಸೀಕ್ರೆಟ್ ದಾರಿಗಳಿವೆ ಅಂತ ನಿಮಗೆ ಗೊತ್ತಾ? ಇವತ್ತು ನಾನು ನಿಮಗೆ ಅಂತಹ 7 ಅದ್ಭುತ ಸ್ಕೀಮ್ಗಳ ಬಗ್ಗೆ ಹೇಳ್ತೀನಿ. ಕೇವಲ ಹೆಸರುಗಳು ಮಾತ್ರ ಅಲ್ಲ, ಆ ವಿಭಾಗಗಳಲ್ಲಿನ ಕೆಲವು ಟಾಪ್ ಫಂಡ್ಗಳ ಬಗ್ಗೆನೂ ಕೂಡ ತಿಳಿಸ್ತೀನಿ. ಇದ್ಯಾವುದೋ ರಾತ್ರೋರಾತ್ರಿ ಹಣ ಡಬಲ್ ಮಾಡುವಂತ ಯೋಜನೆಗಳಲ್ಲ, ಬದಲಾಗಿ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ತಿಂಗಳ ಆದಾಯವನ್ನಾಗಿ ಬದಲಿಸುವಂತ ಸ್ಮಾರ್ಟ್ ಐಡಿಯಾಗಳು. ಅಷ್ಟೇ ಅಲ್ಲ, ಸ್ಪೆಷಲ್ ಆಗಿ ಇನ್ಶೂರೆನ್ಸ್ ಇಂಡಸ್ಟ್ರಿಯಲ್ಲೇ ಮೊದಲ ಬಾರಿಗೆ ಬಂದಿರುವಂತ ಒಂದು ವಿಶಿಷ್ಟ NFO ಬಗ್ಗೆನೂ ಕೂಡ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ನೀವು ನಿಜವಾದ ಇನ್ವೆಸ್ಟರ್ ಆಗಿ ಲಾಭ ಗಳಿಸಬೇಕು ಅಂತ ಹೇಳಿದ್ರೆ ಈ 7 ವಿಷಯಗಳನ್ನ ಮಿಸ್ ಮಾಡಲೇಬಾರದು. ಕೊನೆಯಲ್ಲಿ ನಿಮಗೋಸ್ಕರ ಒಂದು ಸ್ಪೆಷಲ್ ಬೋನಸ್ ಪಾಯಿಂಟ್ ಕೂಡ ಇದೆ. ಸೊ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ. ನಾನು ಶೇಷಕೃಷ್ಣ ಭಟ್. ಸ್ನೇಹಿತರೆ, ಮಾರುಕಟ್ಟೆ ಬಹಳ ದೊಡ್ಡದಿದೆ. ಹೂಡಿಕೆ ಅಥವಾ ಹಣಕಾಸು ಸಾಧನಗಳು ಕೂಡ ಬಹಳಷ್ಟು ಲಭ್ಯವಿವೆ. ಆದರೆ ಇವತ್ತು ಕೂಡ ಅನೇಕ ಹೂಡಿಕೆದಾರರು ಅದೇ ಹಳೆಯ ಹೂಡಿಕೆ ವಿಧಾನವನ್ನು ಅನುಸರಿಸ್ತಾ ಇದ್ದಾರೆ. SIP ಮಾಡಿ, ವರ್ಷಗಳ ಕಾಲ ಹೂಡಿಕೆ ಮಾಡಿ ಮತ್ತು ರಿಟರ್ನ್ಸ್ಗೋಸ್ಕರ ಕಾಯೋದು. ನೋಡಿ, ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡೋದು ಒಳ್ಳೆಯದು. ಭವಿಷ್ಯಕ್ಕಾಗಿ ಹಣ ಉಳಿಸೋದು ತುಂಬಾನೇ ಮುಖ್ಯ. ಆದರೆ ಹೂಡಿಕೆ ಕೇವಲ ಭವಿಷ್ಯಕ್ಕಾಗಿ ಮಾತ್ರ ಅಲ್ಲ ಅಲ್ವಾ? ಅದು ನಿಮಗೆ 8% ಅಂದ್ರೆ ವರ್ತಮಾನದಲ್ಲಿಯೂ ಪ್ರಯೋಜನ ನೀಡಬೇಕಲ್ವಾ? ಸೊ ಅದಕ್ಕಾಗಿಯೇ ಈಗ ನಾನು ಹೇಳ್ತಾ ಇರುವಂತ ವಿಷಯ ತುಂಬಾನೇ ಮುಖ್ಯವಾದದ್ದು. ಬನ್ನಿ, ನೀವು ನಿಜವಾದ ಹೂಡಿಕೆದಾರರಾಗಿದ್ರೆ ಪ್ರತಿಯೊಬ್ಬ ಹೂಡಿಕೆದಾರರು ತಿಳಿದಿರಲೇಬೇಕಾದ ಆ 7 ಯೋಜನೆಗಳು ಯಾವ್ಯಾವುದು ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಸೊ ಅದರಲ್ಲಿ ಮೊದಲನೇದು SLBM ಅಂದ್ರೆ ಸೆಕ್ಯೂರಿಟೀಸ್ ಲೆಂಡಿಂಗ್ ಅಂಡ್ ಬಾರೋಯಿಂಗ್ ಮೆಕ್ಯಾನಿಸಮ್. ನಿಮ್ಮ ಬಳಿ ಒಂದು ಫ್ಲಾಟ್ ಅಥವಾ ಮನೆ ಇದೆ, ಆದ್ರೆ ನೀವು ಅದರಲ್ಲಿ ವಾಸಿಸ್ತಾ ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತೀರಿ? ತಿಂಗಳು ಇನ್ಕಮ್ ಆದ್ರೂ ಬರಲಿ ಅಂತೇಳಿ ಅದನ್ನ ರೆಂಟ್ಗೆ ಅಥವಾ ಬಾಡಿಗೆಗೆ ಕೊಡ್ತೀರಿ ಅಲ್ವಾ? ಸೊ ಇದನ್ನೇ ನೀವು ಷೇರುಗಳ ವಿಷಯದಲ್ಲಿ, ಸ್ಟಾಕ್ ವಿಚಾರದಲ್ಲೂ ಕೂಡ ಮಾಡಬಹುದು. ನಿಮ್ಮ ಪೋರ್ಟ್ಫೋಲಿಯೋ ಪರಿಶೀಲಿಸಿ, ನೀವು ದೀರ್ಘಕಾಲದವರೆಗೆ ಅಂದ್ರೆ ಲಾಂಗ್ ಟರ್ಮ್ ಇಟ್ಕೊಂಡಿರುವಂತ ಮತ್ತು ಸದ್ಯಕ್ಕೆ ನಾನು ಇದನ್ನ ಮಾರಾಟ ಮಾಡೋದಿಲ್ಲ, ಸದ್ಯಕ್ಕೆ ಮಾರಾಟ ಮಾಡುವ ಉದ್ದೇಶ ಇಲ್ಲದೆ ಇರುವಂತ ಷೇರುಗಳು ನಿಮ್ಮಲ್ಲಿರ್ಬೋದು. ಸೊ ಇವುಗಳನ್ನ ಸುಮ್ಮನೆ ಬಿಡೋ ಬದಲು ತಾತ್ಕಾಲಿಕವಾಗಿ ಇತರರಿಗೆ ಸಾಲ ನೀಡಬಹುದು. ಭಯ ಬೇಡ, ಯಾಕೆಂತ ಹೇಳಿದ್ರೆ ಷೇರುಗಳ ಮಾಲೀಕತ್ವ ನಿಮ್ಮದೇ ಆಗಿರುತ್ತೆ. ಆದ್ರೆ ಬೇರೆಯವರು ಅದನ್ನ ಸ್ವಲ್ಪ ಸಮಯದವರೆಗೆ ಬಳಸ್ತಾರೆ. ಇದನ್ನೇ SLBM ಅಂತ ಹೇಳ್ತಾರೆ. ಸೊ ಇಲ್ಲಿ ನೆನಪಿಡಬೇಕಾದಂತ ಮುಖ್ಯ ವಿಷಯ ಏನು ಅಂತ ಹೇಳಿದ್ರೆ, ಷೇರುಗಳ ಮೇಲೆ ನಿಮ್ಮ ಹಕ್ಕೆ ಇರುತ್ತೆ. ಓನರ್ಶಿಪ್ ಯಾವುದೇ ಕಾರಣಕ್ಕೂ ಕೂಡ ಬದಲಾಗೋದಿಲ್ಲ. ಆಮೇಲೆ ಕಂಪನಿ ನೀಡುವಂತ ಡಿವಿಡೆಂಡ್ ಅಥವಾ ಬೋನಸ್ ಇದೆಯಲ್ಲ, ಅದು ನಿಮಗೆ ಸಿಗುತ್ತೆ. ನೆಕ್ಸ್ಟ್, ನಿಮ್ಮ ಷೇರುಗಳು ಸುಮ್ಮನೆ ಡಿಮ್ಯಾಟ್ ಅಕೌಂಟ್ ನಲ್ಲಿ ಕೂರೋ ಬದಲು ನಿಮಗೆ ಹೆಚ್ಚುವರಿ ಆದಾಯವನ್ನ ತಂದುಕೊಡುತ್ತೆ. ಸೊ ಹಾಗಿದ್ರೆ ಈಗ ನೀವು ಕೇಳ್ಬೋದು, ಹೌದು, ನಾನು ಷೇರುಗಳನ್ನ ತಾತ್ಕಾಲಿಕವಾಗಿ ಸಾಲದ ರೂಪದಲ್ಲಿ ಕೊಡೋದಕ್ಕೆ ರೆಡಿ ಇದ್ದೀನಿ, ಆದ್ರೆ ಯಾರದನ್ನ ಪರ್ಚೇಸ್ ಮಾಡ್ತಾರೆ ಅಥವಾ ಯಾಕೆ ಅದನ್ನ ಸಾಲದ ರೂಪದಲ್ಲಿ ಬೇರೆಯವರು ಪಡಿತಾರೆ ಅಂತ. ಯಾರಾದ್ರೂ ನಿಮ್ಮ ಷೇರುಗಳನ್ನ ಯಾಕೆ ಸಾಲದ ರೂಪದಲ್ಲಿ ಪಡಿತಾರೆ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ತುಂಬಾನೇ ಸಿಂಪಲ್. ನೋಡಿ, ಕೆಲವು ಟ್ರೇಡರ್ಸ್ಗಳು ಷೇರು ಬೆಲೆ ಕುಸಿಯತ್ತೆ ಅಂತ ಹೇಳಿ ನಿರೀಕ್ಷಿಸ್ತಾರೆ. ಅವರು ನಿಮ್ಮ ಷೇರುಗಳನ್ನ ಸಾಲದ ರೂಪದಲ್ಲಿ ಪಡೆದು ಮಾರಾಟ ಮಾಡಿ ನಂತರ ಕಡಿಮೆ ಬೆಲೆಗೆ ಮರಳಿ ಪರ್ಚೇಸ್ ಮಾಡ್ತಾರೆ. ಇದನ್ನ ಶಾರ್ಟ್ ಸೆಲ್ಲಿಂಗ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ನೋಡಿ, ಧನಂಜಯ್ ಮತ್ತೆ ಕಿರಣ್ ಅಂತ ಹೇಳುವಂತ 2 ವ್ಯಕ್ತಿಗಳನ್ನ ತಗೊಳ್ಳೋಣ. ಧನಂಜಯ್ ಹೂಡಿಕೆದಾರ. ಇವರ ಬಳಿ ರಿಲಯನ್ಸ್ ಕಂಪನಿಯ 100 ಷೇರುಗಳಿವೆ ಅಂತ ಅನ್ಕೊಳ್ಳೋಣ. ಇವರು ಮುಂದಿನ 5 ವರ್ಷ ಈ ಷೇರುಗಳನ್ನ ಮಾರಾಟ ಮಾಡುವಂತ ಉದ್ದೇಶವನ್ನ ಹೊಂದಿಲ್ಲ. ಈ ಷೇರುಗಳು ಅವರ ಡಿಮ್ಯಾಟ್ ಅಕೌಂಟ್ ನಲ್ಲಿ ಹಾಗೇನೇ ಇದೆ. ಇನ್ನೊಬ್ರು ಕಿರಣ್, ಅವರು ಟ್ರೇಡರ್. ಕಿರಣ್ಗೆ ರಿಲಯನ್ಸ್ ಕಂಪನಿಯ ಬೆಲೆ ನಾಳೆ ಅಥವಾ ಮುಂದಿನ ವಾರ ಕುಸಿಯುತ್ತೆ ಅಂತ ಹೇಳುವಂತ ನಂಬಿಕೆ ಇದೆ. ಆದ್ರೆ ಅವರ ಬಳಿ ಮಾರಾಟ ಮಾಡೋದಿಕ್ಕೆ ರಿಲಯನ್ಸ್ ಕಂಪನಿಯ ಷೇರುಗಳಿಲ್ಲ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಕಿರಣ್ ಅವರು SLBM ಮಾರುಕಟ್ಟೆಯ ಮೂಲಕ ಧನಂಜಯ್ ಅವರ 100 ಷೇರುಗಳನ್ನ ಸಾಲದ ರೂಪದಲ್ಲಿ ಪಡಿತಾರೆ. ಬದಲಾಗಿ ಕಿರಣ್ ಅವರು ಧನಂಜಯ್ ಅವರಿಗೆ ಸ್ವಲ್ಪ ಸಾಲದ ಶುಲ್ಕ ಅಂದ್ರೆ ಲೆಂಡಿಂಗ್ ಫೀಸ್ ಅಥವಾ ರೆಂಟ್ ಅನ್ನ ಪಾವತಿಸ್ತಾರೆ. ಕಿರಣ್ ಆ ಷೇರುಗಳನ್ನ ಮಾರುಕಟ್ಟೆಯಲ್ಲಿ ಮಾರಿ ಬೆಲೆ ಇಳಿದಾಗ ಮತ್ತೆ ಅದನ್ನ ಖರೀದಿಸಿ ಧನಂಜಯ್ಗೆ ವಾಪಸ್ ನೀಡ್ತಾರೆ. ಪರಿಣಾಮ ಏನು? ರಿಸಲ್ಟ್ ಏನು? ಧನಂಜಯ್ ಅವರಿಗೆ ತಮ್ಮ ಷೇರುಗಳು ಸುರಕ್ಷಿತವಾಗಿ ವಾಪಸ್ ಸಿಗುತ್ತೆ. ಜೊತೆಗೆ ಷೇರುಗಳು ಸುಮ್ಮನೆ ಅಕೌಂಟ್ನಲ್ಲಿ ಇರೋದಕ್ಕಿಂತ ಹೆಚ್ಚುವರಿಯಾಗಿ ಬಾಡಿಗೆ ಆದಾಯ ಸಿಕ್ಕಂತಾಗತ್ತೆ. ಹಾಗಿದ್ರೆ ಈಗ ನೀವು ಕೇಳ್ಬೋದು, ಇದನ್ನ ಮಾಡೋದು ಹೇಗೆ ಅಂತ. ನೋಡಿ, ನಿಮ್ಮ ಟ್ರೇಡಿಂಗ್ ಅಕೌಂಟ್ನಲ್ಲಿ SLBM ಅನ್ನ ಆಕ್ಟಿವ್ ಮಾಡಿ. ಹೆಚ್ಚಿನ ಬ್ರೋಕರ್ಗಳ ಬಳಿ ಇದು ಲಭ್ಯ ಇದೆ. ನೆಕ್ಸ್ಟ್ NSE SLBM ವಿಭಾಗದಲ್ಲಿ ಷೇರುಗಳನ್ನ ಆಯ್ಕೆ ಮಾಡಿ. ಕಾಂಟ್ರಾಕ್ಟ್ ಬಿಡ್ಗಳು ಮತ್ತು ಆದಾಯವನ್ನ ಪರಿಶೀಲಿಸಿ, ಈಲ್ಡ್ಸ್ ಅನ್ನ ಪರಿಶೀಲಿಸಬೇಕು. ಆದ್ರೆ ಗಮನದಲ್ಲಿರಬೇಕಾದಂತ ಅಂಶ ಏನು ಅಂತ ಹೇಳಿದ್ರೆ, ಸಾಲ ನೀಡೋದ್ರಿಂದ ಬರುವಂತ ಆದಾಯ ಇದೆಯಲ್ಲ, ಅದು ಸಾಮಾನ್ಯ ಆದಾಯದಂತೆ ಅದಕ್ಕೆ ತೆರಿಗೆ ಅನ್ವಯ ಆಗುತ್ತೆ, ಟ್ಯಾಕ್ಸ್ ಅನ್ವಯ ಆಗುತ್ತೆ. ನೀವು ದೀರ್ಘಕಾಲದ ಹೂಡಿಕೆದಾರರಾಗಿದ್ರೆ, ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ರೆ
ಆಗಿದ್ರೆ, ಅಂದ್ರೆ ನೀವು ಷೇರುಗಳನ್ನು ವರ್ಷಗಟ್ಟಲೆ ಇಟ್ಕೊಳ್ಳುವವರಾಗಿದ್ರೆ ನಿಮ್ಮ ಪೋರ್ಟ್ಫೋಲಿಯೋದ ಮೇಲೆ ಹೆಚ್ಚುವರಿ ಲಾಭ ಗಳಿಸೋದಕ್ಕೆ ಇದು ಅತ್ಯುತ್ತಮ ದಾರಿ ಅಂತ ಹೇಳ್ಬೋದು. ನೀವು ಇದನ್ನು ಪರಿಗಣಿಸಬಹುದು. ಇನ್ನು ಎರಡನೇದು ರೀಟ್ಸ್, ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್. ರೀಟ್ಸ್ ಇದನ್ನು ತುಂಬಾ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ರಿಯಲ್ ಎಸ್ಟೇಟ್ನ ಮ್ಯೂಚುವಲ್ ಫಂಡ್ ಅಂತ ಹೇಳ್ಬೋದು. ನೋಡಿ, ಸಾಮಾನ್ಯವಾಗಿ ದೊಡ್ಡ ದೊಡ್ಡ IT ಪಾರ್ಕ್ಗಳು ಅಥವಾ ಮಾಲ್ಗಳನ್ನ ಒಬ್ಬರೇ ಪರ್ಚೇಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಕೋಟ್ಯಾಂತರ ರೂಪಾಯಿ ಬೇಕಾಗುತ್ತೆ. ಆದರೆ ರೀಟ್ಸ್ ಮೂಲಕ ನಾವು ಅಂತಹ ಬೃಹತ್ ಆಸ್ತಿಗಳಲ್ಲಿ ಸಣ್ಣ ಮೊತ್ತದ ಹೂಡಿಕೆ ಮಾಡಿ ಅಲ್ಲಿಂದ ಬರುವ ಬಾಡಿಗೆಯಲ್ಲಿ ಪಾಲನ್ನ ಪಡೆಯೋದಕ್ಕೆ ಸಾಧ್ಯ ಇದೆ. ನೋಡಿ, ಇಲ್ಲಿ ನೀವು ಆಸ್ತಿಯನ್ನು ನಿರ್ವಹಿಸುವ ತಲೆನೋವು ಇರೋದಿಲ್ಲ. ಕಂಪನಿಯೇ ಎಲ್ಲವನ್ನ ನೋಡ್ಕೊಳ್ಳುತ್ತೆ ಮತ್ತು ಬಂದ ಲಾಭದ 90% ಹೂಡಿಕೆದಾರರಿಗೆ ಅದು ಹಂಚುತ್ತೆ. ನೋಡಿ, ಆಸ್ತಿ ಪರ್ಚೇಸ್ ಮಾಡಿ ಬಾಡಿಗೆ ಕೊಟ್ಟು ಆದಾಯ ಗಳಿಸಬಹುದಲ್ವಾ ಅಂತ ತುಂಬಾ ಜನ ಅನ್ಕೊಳ್ತಾರೆ. ಹೆಚ್ಚಿನವರು ಹಾಗೆ ಅನ್ಕೊಳ್ಳೋದು. ಆದರೆ ವಾಸ್ತವದಲ್ಲಿ ಅದಕ್ಕೆ ಹೆಚ್ಚಿನ ಹೂಡಿಕೆ ಅಂದ್ರೆ ಕೋಟಿ ರೂಪಾಯಿಗಳಲ್ಲಿ ಹಣ ಬೇಕಾಗುತ್ತೆ. ಸ್ಟಾಂಪ್ ಡ್ಯೂಟಿ, ನಿರ್ವಹಣೆ ಅಂದ್ರೆ ಮೇಂಟೆನೆನ್ಸು, ಬಾಡಿಗೆದಾರರ ಸಮಸ್ಯೆಗಳು, ಇಷ್ಟೆಲ್ಲ ಸಮಸ್ಯೆಗಳು ಇದರಲ್ಲಿರ್ತವೆ. ಇದಕ್ಕೆ ಪರ್ಯಾಯ ಅಂತ ಹೇಳಿದ್ರೆ ರೀಟ್ಸ್. ನೋಡಿ, ಈ ರೀಟ್ಸ್ ಯಾವ್ಯಾವುದರಲ್ಲಿ ಹೂಡಿಕೆ ಮಾಡುತ್ತೆ ಅಂತ ಹೇಳಿದ್ರೆ ಆಫೀಸಸ್ಸು, ದೊಡ್ಡ ದೊಡ್ಡ ಕಚೇರಿಗಳ ಮೇಲೆ ಹೂಡಿಕೆ ಮಾಡುತ್ತೆ, IT ಪಾರ್ಕ್ಗಳ ಮೇಲೆ ಹೂಡಿಕೆ ಮಾಡುತ್ತೆ, ದೊಡ್ಡ ದೊಡ್ಡ ಮಾಲ್ಗಳ ಮೇಲೆ ಹೂಡಿಕೆ ಮಾಡುತ್ತೆ. ಹಾಗೇನೆ ಅವರು ತಮ್ಮ ಬಾಡಿಗೆ ಆದಾಯದ ಕನಿಷ್ಠ 90% ಹೂಡಿಕೆದಾರರಿಗೆ ಹಂಚುತ್ತಾರೆ. ನಿಮಗೆ ಅರ್ಥ ಆಗಬೇಕು ಅಂತ ಹೇಳಿ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ನೋಡಿ, ಒಂದು ದೊಡ್ಡ ಟೆಕ್ ಪಾರ್ಕ್, IT ಪಾರ್ಕ್ ಇದೆ ಅಂತ ಹೇಳಿ ಭಾವಿಸೋಣ. ಅದರ ಬೆಲೆ ಸುಮಾರು 1,000 ಕೋಟಿ ರೂಪಾಯಿ ಇರ್ಬೋದು. ಸಾಮಾನ್ಯವಾಗಿ ನೀವು ಆ ಟೆಕ್ ಪಾರ್ಕ್ನಿಂದ ಬಾಡಿಗೆ ಪಡಿಬೇಕು ಅಂತ ಹೇಳಿದ್ರೆ ಇಡೀ ಬಿಲ್ಡಿಂಗು ಅಥವಾ ಒಂದು ದೊಡ್ಡ ಆಫೀಸ್ ಸ್ಪೇಸ್ ಅನ್ನ ಪರ್ಚೇಸ್ ಮಾಡಬೇಕಾಗತ್ತೆ. ಬಟ್ ಅದಕ್ಕೆ ನಿಮ್ಮ ಹತ್ರ ಕೋಟಿಗಟ್ಟಲೆ ಹಣ ಬೇಕು. ಆದರೆ ರೀಟ್ಸ್ ಮೂಲಕ ನೀವು ಒಂದು ರೀಟ್ ಕಂಪನಿ ಆ ಟೆಕ್ ಪಾರ್ಕ್ ಅನ್ನ ಖರೀದಿಸಿರುತ್ತೆ. ನೀವು ಆ ಕಂಪನಿಯ ಕೇವಲ ಒಂದು ಷೇರು ಅಥವಾ ಯೂನಿಟ್ ಅನ್ನ ಉದಾಹರಣೆಗೆ 300-400 ರೂಪಾಯಿಗೆ ಸಿಗಬಹುದು. ಅದನ್ನು ನೀವು ಖರೀದಿಸಬಹುದು. ಈಗ ನೀವು ಕೇಳ್ಬೋದು, ಹೌದು, ಇದರಲ್ಲಿ ಹಣ ಹೇಗೆ ಬರುತ್ತೆ ಅಂತ. ನೋಡಿ, ಆ ಟೆಕ್ ಪಾರ್ಕ್ ನಲ್ಲಿ ದೊಡ್ಡ ಕಂಪನಿಗಳು ಗೂಗಲ್, ಇನ್ಫೋಸಿಸ್ ಇತ್ಯಾದಿ ಆಫೀಸ್ ಅನ್ನು ಇಟ್ಕೊಂಡಿರುತ್ತೆ ಅಂತ ಅನ್ಕೊಳ್ಳೋಣ. ಅವರು ಪ್ರತಿ ತಿಂಗಳು ಕೋಟ್ಯಾಂತರ ರೂಪಾಯಿ ಬಾಡಿಗೆಯನ್ನು ನೀಡ್ತಾರೆ. ಸೊ ಆ ಬಾಡಿಗೆ ಹಣದಲ್ಲಿ ಮೇಂಟೆನೆನ್ಸ್ ಖರ್ಚನ್ನ ತೆಗೆದು ಉಳಿದ ಹಣವನ್ನ ರೀಟ್ ಕಂಪನಿ ಇದೆಯಲ್ಲ ಅದು ತನ್ನ ಎಲ್ಲಾ ಹೂಡಿಕೆದಾರರಿಗೆ, ಅಂದ್ರೆ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮಗೂ ಸಹ ಡಿವಿಡೆಂಡ್ ರೂಪದಲ್ಲಿ ಹಂಚುತ್ತೆ. ಹಾಗಿದ್ರೆ ಈಗ ನೀವು ಕೇಳಬಹುದು ಎಷ್ಟು ರಿಟರ್ನ್ ಸಿಗುತ್ತೆ ಅಂತ. ನೋಡಿ, ಉದಾಹರಣೆಗೆ ಅಂದಾಜು ಹೇಳೋದಿದ್ರೆ ಮೈಂಡ್ ಸ್ಪೇಸ್ ರೀಟ್ 41% ರಿಟರ್ನ್ ಸಿಗಬಹುದು, ಎಂಬೆಸಿ ರೀಟ್ ಅಲ್ಲಿ 27% ರಿಟರ್ನ್ ಸಿಗಬಹುದು. ಹಾಗೆಯೇ ಬ್ರೂಕ್ ಫೀಲ್ಡ್ ಮತ್ತೆ ನೆಕ್ಸಸ್ ರೀಟ್ 26% ವರೆಗೆ ನಿಮಗೆ ರಿಟರ್ನ್ ಸಿಗಬಹುದು. ಮುಖ್ಯ ವಿಷಯ ನೋಡಿ, ಕೇವಲ ಬೆಲೆಯ ಮೇಲೆ ಅಲ್ಲ, ಈಲ್ಡ್ ಅಂದ್ರೆ ಆದಾಯದ ಮೇಲೆ ನೀವು ಗಮನವನ್ನು ಹರಿಸಬೇಕು. ನೋಡಿ, ಇಲ್ಲಿ ಈಲ್ಡ್ ಅಂತ ಹೇಳಿ ಬಂದಾಗ ಎಂಬೆಸಿ 5.7% ಈಲ್ಡ್, ಇತರವುಗಳು 8% ಈಲ್ಡ್. ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಇದು ಲಿಸ್ಟ್ ಆಗಿದೆ, ಷೇರುಗಳಂತೆ ನೀವು ಇದನ್ನ ಪರ್ಚೇಸ್ ಮಾಡಬಹುದು. ಆಮೇಲೆ ಪೇ ಔಟ್ ಅಂತ ಹೇಳಿ ಬಂದಾಗ ಆ ಪೇಮೆಂಟ್ ಅಥವಾ ಪಾವತಿ ಇದು ಕ್ವಾರ್ಟರ್ಲಿ, ತ್ರೈಮಾಸಿಕವಾಗಿ ಇರುತ್ತೆ. ಟ್ಯಾಕ್ಸ್ ಇರುತ್ತಾ ಅಂತ ಕೇಳಿದ್ರೆ ಅಫ್ಕೋರ್ಸ್ ಬಡ್ಡಿ ಮತ್ತು ಡಿವಿಡೆಂಡ್ ಮೇಲೆ ನಿಮ್ಮ ಟ್ಯಾಕ್ಸ್ ಸ್ಲ್ಯಾಬ್ ಪ್ರಕಾರ ತೆರಿಗೆ ಇರುತ್ತೆ. ಸೊ ರೀಟ್ಸ್ ಬಗ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಇನ್ನು ನೆಕ್ಸ್ಟ್ ಮೂರನೇದು NFO, ನ್ಯೂ ಫಂಡ್ ಆಫರ್, ಇಂಡೆಕ್ಸ್ ಆಧಾರಿತ ಹೂಡಿಕೆ. ನೋಡಿ, ಈಗ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನ ನೋಡೋಣ. ಅದುವೇ NFOಗಳು. NFO ಅಂತ ಹೇಳಿದ್ರೆ ನ್ಯೂ ಫಂಡ್ ಆಫರ್. ನೋಡಿ, ಸಿಂಪಲ್ ಆಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಇದನ್ನ ಹೊಸದಾಗಿ ಮಾರುಕಟ್ಟೆಗೆ ಬರುವ ಒಂದು ಸಿನಿಮಾದ ಫಸ್ಟ್ ಡೇ ಫಸ್ಟ್ ಶೋ ಅಥವಾ ಹೊಸ ಅಪಾರ್ಟ್ಮೆಂಟ್ ಪ್ರಾಜೆಕ್ಟ್ ನ ಪ್ರೀ ಲಾಂಚ್ ಆಫರ್ ಅಂತೇಳಿ ಭಾವಿಸಬಹುದು. ನೋಡಿ, ಯಾವುದೇ ಒಂದು ಮ್ಯೂಚುವಲ್ ಫಂಡ್ ಅಥವಾ ಹೂಡಿಕೆಯ ಪ್ಲಾನ್ಗಳು ಮೊದಲ ಬಾರಿಗೆ ಜನರಿಗೆ ಓಪನ್ ಆದಂತ ಸಂದರ್ಭದಲ್ಲಿ ಅದನ್ನ NFO ಅಥವಾ ನ್ಯೂ ಫಂಡ್ ಆಫರ್ ಅಂತೇಳಿ ಕರೀತಾರೆ. ಇಲ್ಲಿ ನೀವು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಾಮಾನ್ಯವಾಗಿ 10 ರೂಪಾಯಿಯಂತೆ ಯೂನಿಟ್ಗಳನ್ನು ಖರೀದಿಸೋದಕ್ಕೆ ಅವಕಾಶ ಇದೆ. ಅಂದ್ರೆ ಒಂದು ಫಂಡು ಮೊದಲ ಬಾರಿಗೆ ಪ್ರಾರಂಭವಾದಾಗ ಮತ್ತು ಆರಂಭಿಕ NAVಯಲ್ಲಿ ಸಾಮಾನ್ಯವಾಗಿ ನಾನಾಗಲೇ ಹೇಳಿದೆ 10 ರೂಪಾಯಿಯಲ್ಲಿ ಲಭ್ಯವಿದ್ದಾಗ ಇದನ್ನ NFO ಅಂತ ಕರೀತಾರೆ. ನೋಡಿ, ಇದು ಸೀಮಿತ ಅವಧಿಯ ಹೂಡಿಕೆಯ ಅವಕಾಶ ಆಗಿದ್ದು ದೀರ್ಘಾವಧಿಯ ಹೂಡಿಕೆಗೆ ಅಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಅತ್ಯುತ್ತಮ ಅಂತ ಕೂಡ ಹೇಳ್ಬೋದು. ಮತ್ತು ಈಗ ಅಂತಹ ಒಂದು ಅವಕಾಶ ಲಭ್ಯ ಇದೆ ಮತ್ತು ಇದನ್ನ ನೀವು ಒಂದು ಫಂಡ್ ನ ಗ್ರೌಂಡ್ ಲೆವೆಲ್ ನಲ್ಲಿ ಎಂಟ್ರಿ ಆಗೋದು ಅಂತ ಹೇಳಿ ಕೂಡ ಭಾವಿಸಬಹುದು. ಈಗ ನೀವು ಕೇಳ್ಬೋದು, ಯಾಕೆ NFOಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು, ಅದು ಯಾಕೆ ಅಂತ ಹೇಳಿ ನಾನೀಗ ಹೇಳ್ತಾ ಹೋಗ್ತೀನಿ. ನೋಡಿ, ಮೊದಲನೇದು ಹೊಸ ತಂತ್ರಜ್ಞಾನ ಅಥವಾ ಸ್ಟ್ರಾಟಜಿಗೆ ನೀವು ಮೊದಲೇ ಆಕ್ಸೆಸ್ ಅನ್ನು ಪಡಿತೀರಿ. ಎರಡನೇದಾಗಿ ನಿಮ್ಮ ಪೋರ್ಟ್ಫೋಲಿಯೋವನ್ನ ಡೈವರ್ಸಿಫೈ ಮಾಡಬಹುದು, ವೈವಿಧ್ಯಮಯಗೊಳಿಸಬಹುದು. ನೋಡಿ, ಅನೇಕ NFOಗಳು ಸ್ಮಾರ್ಟ್ ಮತ್ತು ವ್ಯವಸ್ಥಿತ ಹೂಡಿಕೆಯ ಆಲೋಚನೆಗಳೊಂದಿಗೆ ಬರ್ತವೆ. ನೋಡಿ, ಅಂತಹ ಒಂದು ಸ್ಟ್ರಾಟಜಿ ಅಂತ ಹೇಳಿದ್ರೆ ಕಡಿಮೆ ವಾಲಟ್ಯಾಲಿಟಿಯ ಹೂಡಿಕೆ, ಲೋ ವಾಲಟ್ಯಾಲಿಟಿ ಇನ್ವೆಸ್ಟಿಂಗ್. ಇವು ಎಂತಹ ಷೇರುಗಳಾಗಿರ್ತವೆ ಅಂತ ಹೇಳಿದ್ರೆ ನೋಡಿ, ಮೊದಲನೇದಾಗಿ ಹೆಚ್ಚು ಏರಿಳಿತಗೊಳ್ಳೋದಿಲ್ಲ, ಅಂದ್ರೆ ವಾಲಟ್ಯಾಲಿಟಿ ಜಾಸ್ತಿ ಇರೋದಿಲ್ಲ. ಮಾರುಕಟ್ಟೆ ಕುಸಿದಾಗ್ಲೂ ಕೂಡ ತೀವ್ರವಾಗಿ ಬೀಳೋದಿಲ್ಲ. ಕಾಲಾನಂತರದಲ್ಲಿ ಸ್ಥಿರವಾಗಿ ಬೆಳೆಯುತ್ತೆ, ಲಾಂಗ್ ಟರ್ಮ್ ಅಲ್ಲಿ ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಅಂತ ಹೇಳಿ. ಈಗ ಈ ಕ್ಷೇತ್ರದಲ್ಲಿ ಒಂದು ಹೊಸ ಫಂಡ್ ಪರಿಚಯಿಸಲ್ಪಟ್ಟಿದೆ. ಭಾರತದ ಪ್ರಮುಖ ಪ್ರೈವೇಟ್ ಲೈಫ್ ಇನ್ಶೂರೆನ್ಸ್ಗಳಲ್ಲಿ ಒಂದಾದ ಬಜಾಜ್ ಅಲಯನ್ಸ್ ಲೈಫ್ ಇನ್ಶೂರೆನ್ಸ್
ನಿಫ್ಟಿ 500 ಲೋ ವೊಲಟಾಲಿಟಿ 50 ಇಂಡೆಕ್ಸ್ ಫಂಡ್ ಅನ್ನ ಪ್ರಾರಂಭಿಸಿದೆ. ಇದು ಲೈಫ್ ಇನ್ಶೂರೆನ್ಸ್ ಕ್ಷೇತ್ರದಲ್ಲಿ ಈ ರೀತಿಯ ಮೊದಲ ಕೊಡುಗೆಯಾಗಿದೆ ಅಂತಾನೆ ಹೇಳ್ಬೋದು. ಈ ಕಂಪನಿಯ ಬಗ್ಗೆ ನೋಡೋದಿದ್ರೆ ನೋಡಿ, 100ಕ್ಕೂ ಹೆಚ್ಚು ವರ್ಷಗಳ ಪರಂಪರೆ ಅಥವಾ ಇತಿಹಾಸವನ್ನು ಹೊಂದಿರುವಂತ ಬಜಾಜ್ ಗ್ರೂಪ್ನ ಭಾಗ. ಹಾಗೆಂದ್ರೆ AUM ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ 1.37 ಲಕ್ಷ ಕೋಟಿ ಫೆಬ್ರವರಿ 2026 ನೋಡಿದಾಗ. ಹಾಗೇನೆ ನೆಕ್ಸ್ಟ್ ಸಾಲ್ವೆನ್ಸಿ ರೇಷಿಯೋ 343%, ಅಂದ್ರೆ ಕ್ಲೇಮ್ ಪಾವತಿ ಅನುಪಾತ 99.3% ನಷ್ಟಿದೆ. ಸೊ ಹಾಗಿದ್ರೆ ಈಗ ನೀವು ಕೇಳ್ಬೋದು ಫಂಡ್ ಬಗ್ಗೆ ಏನೇನು ಡೀಟೇಲ್ಸ್ ಇದೆ ಅಂತ. ನೋಡಿ, ಈ ಫಂಡ್ ಬಗ್ಗೆ ನಾವು ನೋಡ್ತಾ ಹೋಗೋದಿದ್ರೆ ಇದು ನಿಫ್ಟಿ 500 ನ ವಿಶ್ವದ ಟಾಪ್ 50 ಕಡಿಮೆ ವೊಲಟಾಲಿಟಿಯ ಷೇರುಗಳಲ್ಲಿ ಹೂಡಿಕೆ ಮಾಡುತ್ತೆ. ಇದರಲ್ಲಿ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ಕಂಪನಿಗಳು ಕೂಡ ಸೇರಿರ್ತವೆ. ಇವು ಆರ್ಥಿಕವಾಗಿ ಸ್ಥಿರವಾದ, ವಿಶ್ವಾಸಾರ್ಹ ಮತ್ತು ಸ್ಟ್ರಾಂಗ್ ಬಿಸ್ನೆಸ್ ಇರುವಂತದ್ದು. ನೋಡಿ, ಇಲ್ಲೊಂದು ತಂತ್ರವನ್ನ ಬಳಸಿದ್ದಾರೆ. ಆ ತಂತ್ರದ ಹೆಸರು ವಿನ್. ವಿನ್ ಅಂದ್ರೇನು? W ವೆಲ್ತ್ ಜನರೇಷನ್, ಸಂಪತ್ತು ಸೃಷ್ಟಿ. I ಅಂತ ಹೇಳಿದ್ರೆ ಇಂಟೆಲಿಜೆಂಟ್ ಗ್ರೋತ್, ಬುದ್ಧಿವಂತ ರೀತಿಯಲ್ಲಿ ಬೆಳವಣಿಗೆ. N ನ್ಯಾಷನಲ್ ಲೀಡರ್ಸ್. ಸೊ ಈ ತರ ವಿನ್ ಅಂತ ಹೇಳುವಂತ ತಂತ್ರವನ್ನ ಇಲ್ಲಿ ಬಳಸಿದ್ದಾರೆ. ಇನ್ನು ಇದು ಇಂಡೆಕ್ಸ್ ಫಂಡ್ ಆಗಿರೋದ್ರಿಂದ ಯಾವುದೇ ಆಕ್ಟಿವ್ ಸ್ಟಾಕ್ ಆಯ್ಕೆ ಇರೋದಿಲ್ಲ. ನೆಕ್ಸ್ಟ್, ಫಂಡ್ ಮ್ಯಾನೇಜರ್ ಮೇಲೆ ಅವಲಂಬಿತವಾಗಿರೋದಿಲ್ಲ. ಎಲ್ಲವೂ ಕೂಡ ರೂಲ್ ಬೇಸ್ಡ್ ಅಥವಾ ನಿಯಮ ಆಧಾರಿತವಾಗಿರುತ್ತೆ. ಆದ್ರಿಂದ ನಿಮ್ಮ ರಿಟರ್ನ್ಸ್ ಇಂಡೆಕ್ಸ್ನ ಪರ್ಫಾರ್ಮೆನ್ಸ್ ಮೇಲೆ ಅವಲಂಬಿಸಿರುತ್ತೆ. ಹಾಗಿದ್ರೆ ಈಗ ನೀವು ಕೇಳಬಹುದು ಹಿಸ್ಟಾರಿಕಲ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ. ನೋಡಿ, 7 ವರ್ಷಗಳಲ್ಲಿ 19% ರಿಟರ್ನ್ಸ್ ಸಿಕ್ಕಿದೆ, 5 ವರ್ಷಗಳಲ್ಲಿ 20.4% ನಷ್ಟು ರಿಟರ್ನ್ ಸಿಕ್ಕಿದೆ. ಸೊ ಇಲ್ಲಿ ಇನ್ನೊಂದು ಹೆಚ್ಚುವರಿ ಪ್ರಯೋಜನ ಇದೆ, ಅದನ್ನು ನೀವು ತಿಳ್ಕೊಳ್ಳಬೇಕು. ಅದೇನು ಅಂತ ಹೇಳಿದ್ರೆ ಈ ಫಂಡು ಯುಲಿಪ್ ಸ್ಟ್ರಕ್ಚರ್ ಮೂಲಕ ಲಭ್ಯ ಇದೆ. ಅಂದ್ರೆ ಇನ್ವೆಸ್ಟ್ಮೆಂಟು ಪ್ಲಸ್ ಇನ್ಶೂರೆನ್ಸ್, ಹೂಡಿಕೆ ಪ್ಲಸ್ ವಿಮೆ. ಹಾಗಿದ್ರೆ ಇದರ ಪ್ರಮುಖ ಪ್ರಯೋಜನಗಳೇನು ಅಂತ ನೀವು ಕೇಳಬಹುದು. ನೋಡಿ, ಒಂದೊಂದಾಗಿ ನೋಡೋಣ. ಮೊದಲನೇದು, ತಿಂಗಳ ಪ್ರೀಮಿಯಂನ 120 ಪಟ್ಟು ಜೀವ ವಿಮಾ ರಕ್ಷಣೆ ಅಂದ್ರೆ ಲೈಫ್ ಕವರ್ ಸಿಗುತ್ತೆ. ಎರಡನೇದು, ಸೆಕ್ಷನ್ 80C ಅಡಿಯಲ್ಲಿ ತೆರಿಗೆ ಸೌಲಭ್ಯ 1.5 ಲಕ್ಷದವರೆಗೆ. ಮೂರನೇದು, ನೆಕ್ಸ್ಟ್ ಸೆಕ್ಷನ್ 10(10D) ಅಡಿಯಲ್ಲಿ ತೆರಿಗೆ ಮುಕ್ತ ಮೆಚ್ಯೂರಿಟಿ, ಆದ್ರೆ ಷರತ್ತುಗಳು ಅನ್ವಯಿಸುತ್ತೆ, ನೆನಪಲ್ಲಿರಲಿ. ನೆಕ್ಸ್ಟ್, ಟ್ರಿಪಲ್ ಬೆನಿಫಿಟ್ ಫೀಚರ್ಸ್. ನೋಡಿ, ಮೊದಲನೇದು, ಭವಿಷ್ಯದ ಪ್ರೀಮಿಯಂಗಳನ್ನ ವಿಮಾದಾರರೇ ಪಾವತಿ ಮಾಡ್ತಾರೆ. ತಕ್ಷಣದ ಜೀವ ವಿಮಾ ಹಣ ಪಾವತಿ ಅಂದ್ರೆ ಇಮಿಡಿಯೇಟ್ ಲೈಫ್ ಕವರ್ ಪೇ ಔಟ್. ಕುಟುಂಬಕ್ಕೆ ಆದಾಯದ ಬೆಂಬಲ ಸಿಗುತ್ತೆ. ಅಂದ್ರೆ ಟೋಟಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಒಂದು ವೇಳೆ ಹೂಡಿಕೆದಾರರಿಗೆ ಏನಾದರೂ ತೊಂದರೆಯಾದ್ರೆ ಕುಟುಂಬಕ್ಕೆ ಇನ್ಶೂರೆನ್ಸ್ ಹಣ ಸಿಗುತ್ತೆ ಮತ್ತು ಮುಂದಿನ ಕಂತುಗಳನ್ನು ಕಂಪನಿಯೇ ಪಾವತಿಸಿ ಹೂಡಿಕೆಯನ್ನ ಕಂಟಿನ್ಯೂ ಮಾಡುತ್ತೆ. ನೋಡಿ, ಭಾರತದ ಬೆಳವಣಿಗೆಯಲ್ಲಿ ಪಾಲ್ಗೊಳ್ಳೋದಿಕ್ಕೆ NRIಗಳಿಗೂ ಕೂಡ ಇದು ಲಭ್ಯ ಇದೆ. ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ ಅರ್ಲಿ ಎಂಟ್ರಿ ಪ್ಲಸ್ ಸ್ಟೇಬಲ್ ಸ್ಟ್ರಾಟಜಿ ಪ್ಲಸ್ ಇನ್ಶೂರೆನ್ಸ್ ಬೆನಿಫಿಟ್ ಇದರಲ್ಲಿ ಸಿಗುತ್ತೆ. ನೀವು ರಿಸ್ಕ್ ಕಡಿಮೆ ತಗೊಂಡು ಲಾಭ ಜಾಸ್ತಿ ಬೇಕು ಮತ್ತು ಜೊತೆಗೆ ಫ್ಯಾಮಿಲಿಗೆ ಸೆಕ್ಯೂರಿಟಿ ಇರಲಿ ಅಂತೇಳಿ ಬಯಸಿದ್ರೆ ಈ NFO ನಿಮಗೆ ಬೆಸ್ಟ್ ಆಪ್ಷನ್. ಆದ್ರೆ ನೆನಪಿಡಿ, ಈ NFO ಏಪ್ರಿಲ್ 30ರವರೆಗೆ ಮಾತ್ರ ಇರುತ್ತೆ. ಅಂದ್ರೆ ಇನ್ನು ಕೇವಲ ಕೆಲವು ದಿನಗಳು ಮಾತ್ರ ಬಾಕಿ ಇವೆ. ಲೇಟ್ ಮಾಡಬೇಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಈಗಲೇ ನೋಡಿ, ಕ್ಲಿಕ್ ಮಾಡಿ, ಎಕ್ಸ್ಪ್ಲೋರ್ ಮಾಡಿ ಮತ್ತು ಇವತ್ತೇ ನಿಮ್ಮ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡೋದಕ್ಕೆ ಆರಂಭಿಸಿ. ಇನ್ನು 4ನೇದು, ಇನ್ವಿಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್. ನೋಡಿ, ರೀಡ್ಸ್ ಹೇಗೆ ಬಿಲ್ಡಿಂಗ್ಗಳ ಮೇಲೆ ಹೂಡಿಕೆ ಮಾಡುತ್ತೋ ಹಾಗೆಯೇ ಇನ್ವಿಟ್ಸು ದೇಶದ ಮೂಲ ಸೌಕರ್ಯಗಳು ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಹೂಡಿಕೆ ಮಾಡುತ್ತೆ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಹೈವೇಗಳು ಅಥವಾ ವಿದ್ಯುತ್ ಲೈನ್ಗಳ ಮೇಲೆ ಹೂಡಿಕೆ ಮಾಡುತ್ತೆ. ನೋಡಿ, ಸಾಮಾನ್ಯವಾಗಿ ಒಂದು ನ್ಯಾಷನಲ್ ಹೈವೇ ನಿರ್ಮಿಸಬೇಕು ಅಂತ ಹೇಳಿದ್ರೆ ಸಾವಿರಾರು ಕೋಟಿ ರೂಪಾಯಿ ಹಣ ಬೇಕಾಗುತ್ತೆ. ಅಷ್ಟು ಹಣ ನಮ್ಮ ಬಳಿ ಇರೋದಿಲ್ಲ. ಆದರೆ ಇನ್ವಿಟ್ಸ್ ಮೂಲಕ ನಾವು ಅಂತಹ ಪ್ರಾಜೆಕ್ಟ್ಗಳಲ್ಲಿ ಸಣ್ಣ ಮೊತ್ತದ ಹೂಡಿಕೆ ಮಾಡಿ ಅಲ್ಲಿಂದ ಬರುವಂತ ಟೋಲ್ ಅಥವಾ ಶುಲ್ಕದ ಪಾಲನ್ನ ಆದಾಯವಾಗಿ ಪಡೆಯೋದಿಕ್ಕೆ ಅವಕಾಶ ಇದೆ. ಹಾಗಿದ್ರೆ ಈಗ ನೀವು ಕೇಳಬಹುದು ಇನ್ವಿಟ್ಸ್ ಎಲ್ಲೆಲ್ಲಿ ಹೂಡಿಕೆ ಮಾಡುತ್ತೆ ಅಂತ. ನೋಡಿ, ರಸ್ತೆಗಳು, ಹೆದ್ದಾರಿಗಳು, ವಿದ್ಯುತ್ ಪ್ರಸರಣ ಅಂದ್ರೆ ಪವರ್ ಟ್ರಾನ್ಸ್ಮಿಷನ್ಸ್, ನವೀಕರಿಸಬಹುದಾದಂಥ ಇಂಧನ, ಸೊ ಇದರ ಮೇಲೆಲ್ಲ ಹೂಡಿಕೆಯನ್ನು ಮಾಡುತ್ತೆ. ಆದಾಯದ ಮೂಲ ಏನು ಅಂತ ಕೇಳೋದಿದ್ರೆ ನೋಡಿ, ಹೆದ್ದಾರಿ ಅಂತ ಹೇಳಿ ಬಂದಾಗ ಟೋಲ್ ಸಂಗ್ರಹಣೆ, ಬಳಕೆ ಶುಲ್ಕಗಳು. ಸೊ ಇನ್ವಿಟ್ಸ್ ಕೂಡ ತಮಗೆ ಬರುವಂತ ಲಾಭದಲ್ಲಿ 90% ಅನ್ನ ಹೂಡಿಕೆದಾರರಿಗೆ ಹಂಚುತ್ತೆ. ನೋಡಿ, ಇನ್ವಿಟ್ಸ್ ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ ಪವರ್ ಗ್ರಿಡ್ ಇನ್ವಿಟ್ಟು, IRB ಇನ್ವಿಟ್ಟು, ಇಂಡಿ ಗ್ರಿಡ್, ಸೊ ಈ ತರದ ಇನ್ವಿಟ್ಗಳು ಇರ್ತವೆ. ರಿಟರ್ನ್ಸ್ ಎಷ್ಟು ಬರುತ್ತೆ ಅಂತ ಕೇಳೋದಿದ್ರೆ ನೋಡಿ, ಹೆದ್ದಾರಿಗಳ ಇನ್ವಿಟ್ ಅಂತ ಹೇಳಿ ನೋಡೋದಿದ್ರೆ 17% ವರೆಗೆ ರಿಟರ್ನ್ ಸಿಗಬಹುದು. ಪವರ್ ಗ್ರಿಡ್ ಇನ್ವಿಟ್ ಅಂತ ಹೇಳಿ ನೋಡೋದಿದ್ರೆ 12ರಿಂದ 13% ವರೆಗೆ ರಿಟರ್ನ್ಸ್ ಅನ್ನ ಪಡೆಯೋದಕ್ಕೆ ಅವಕಾಶ ಇದೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಾರೆ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ, ನೀವು ಬೆಂಗಳೂರಿನಿಂದ ಮೈಸೂರಿಗೆ ಹೋಗುವ 10 ಲೇನ್ ಹೈವೇಯನ್ನು ನೋಡಿರ್ತೀರಿ. ಸೊ ಒಂದು ಸಿಚುವೇಶನ್, ಸರ್ಕಾರ ಅಥವಾ ಖಾಸಗಿ ಕಂಪನಿ ಈ ರಸ್ತೆಯನ್ನ ನಿರ್ಮಾಣ ಮಾಡಿದೆ. ಅಲ್ಲಿಗೆ ಹೋಗುವ ಪ್ರತಿಯೊಂದು ವಾಹನ ಕೂಡ
ಟೋಲ್ ಅನ್ನ ಪೇ ಮಾಡಲೇಬೇಕಾಗುತ್ತೆ. ಈ ರಸ್ತೆ ಮುಂದಿನ 20 ರಿಂದ 30 ವರ್ಷಗಳ ಕಾಲ ಟೋಲ್ ಅನ್ನ ಸಂಗ್ರಹಿಸ್ತಾನೆ ಇರುತ್ತೆ ಅಂತ ಅನ್ಕೊಳ್ಳೋಣ. ಸೊ ಹೂಡಿಕೆ ನೋಡಿ, ಈ ರಸ್ತೆಯನ್ನು ನಿರ್ವಹಿಸುವಂಥ ಕಂಪನಿಯು ಒಂದು ಇನ್ವಿಟ್ ಅನ್ನ ಲಾಂಚ್ ಮಾಡುತ್ತೆ. ನೀವು ಆ ಇನ್ವಿಟ್ನ ಯೂನಿಟ್ಗಳನ್ನು ಪರ್ಚೇಸ್ ಮಾಡ್ತೀರಿ ಅಂತ ಅನ್ಕೊಳ್ಳೋಣ. ಸೊ ಆದಾಯ ನೋಡಿ, ದಿನವಿಡೀ ಸಾವಿರಾರು ವಾಹನಗಳು ನೀಡುವ ಟೋಲ್ ಹಣ ಆ ಟ್ರಸ್ಟ್ಗೆ ಹೋಗುತ್ತೆ, ಇನ್ವಿಟ್ಗೆ ಹೋಗುತ್ತೆ. ಆ ಹಣದಲ್ಲಿ ರಸ್ತೆಯ ರಿಪೇರಿ ಖರ್ಚನ್ನು ತೆಗೆದು ಉಳಿದ ಲಾಭ 90% ಅನ್ನ ನಿಮಗೆ ಡಿವಿಡೆಂಡ್ ಅಥವಾ ಬಡ್ಡಿಯ ರೂಪದಲ್ಲಿ ನೀಡಲಾಗುತ್ತೆ. ಸೊ ಇದೇನೆ. ಸೊ ಈ ರೀತಿಯ ನೀವು ರಿಟರ್ನ್ಸ್ ಅನ್ನು ಗಳಿಸಬಹುದು. ಇದರ ಮುಖ್ಯ ಲಾಭಗಳೇನು ನೋಡಿ, ಸರ್ಕಾರಿ ಅಥವಾ ಬಲಿಷ್ಠ ಪ್ರಾಜೆಕ್ಟ್, ಇಲ್ಲಿ ಹೂಡಿಕೆ ಹೆಚ್ಚಾಗಿ ರಾಷ್ಟ್ರೀಯ ಹೆದ್ದಾರಿ ಅಥವಾ ಪವರ್ ಗ್ರಿಡ್ಗಳ ಮೇಲೆ ಇರೋದ್ರಿಂದ ರಿಸ್ಕ್ ಕಡಿಮೆ ಇರುತ್ತೆ. ನೆಕ್ಸ್ಟ್, ದೀರ್ಘಕಾಲದ ಆದಾಯ, ವಿದ್ಯುತ್ ಮತ್ತೆ ರಸ್ತೆಗಳು ಸದಾ ಬಳಕೆಯಲ್ಲಿರೋದ್ರಿಂದ ನಿಮಗೆ ಸ್ಥಿರವಾಗಿ ಹಣ ಬರುತ್ತಲೇ ಇರುತ್ತೆ. ನೆಕ್ಸ್ಟ್, ಹೆಚ್ಚಿನ ರಿಟರ್ನ್ಸ್. ಎಷ್ಟೋ ಬಾರಿ ಇವುಗಳು ಬ್ಯಾಂಕ್ FDಗಿಂತ ಹೆಚ್ಚಿನ ಲಾಭವನ್ನ ಅಂದ್ರೆ 12 ರಿಂದ 17% ವರೆಗೆ ನೀಡಬಹುದು. ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ, ನೀವು ರಸ್ತೆಯಲ್ಲಿ ಹೋಗುವಾಗ ಟೋಲ್ ಕೊಟ್ರೆ ಅದು ಖರ್ಚು, ಆದರೆ ಅದೇ ಟೋಲ್ ರಸ್ತೆಯ ಮೇಲೆ ಇನ್ವಿಟ್ ಮೂಲಕ ಹೂಡಿಕೆ ಮಾಡಿದ್ರೆ ಅದು ನಿಮಗೆ ಆದಾಯ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ 5ನೇದು, ಅಧಿಕ ಡಿವಿಡೆಂಡ್ ನೀಡುವಂತ ಷೇರುಗಳು. ನೋಡಿ, ಇದನ್ನ ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ ಕಂಪನಿಯ ಲಾಭದ ಪಾಲು ಅಂತ ಹೇಳಿ ಕರಿಬಹುದು. ನೀವು ಒಂದು ಕಂಪನಿಯ ಶೇರ್ ಅನ್ನ ಪರ್ಚೇಸ್ ಮಾಡಿದ್ರೆ ನೀವು ಆ ಕಂಪನಿಯ ಒಬ್ಬ ಭಾಗಶಃ ಮಾಲೀಕರು ಅಂತ ಹೇಳಿ ಅರ್ಥ. ಕಂಪನಿಯು ವರ್ಷ ಇಡೀ ವ್ಯಾಪಾರ ಮಾಡಿ ಲಾಭ ಗಳಿಸಿದಾಗ ಆ ಲಾಭದ ಒಂದು ಭಾಗವನ್ನ ಎಲ್ಲಾ ಷೇರುದಾರರಿಗೆ ಹಂಚುತ್ತೆ. ಇದನ್ನೇ ಡಿವಿಡೆಂಡ್ ಅಂತ ಹೇಳಿ ಕರೆಯಲಾಗುತ್ತೆ. ಇಲ್ಲಿ ನೀವು ಷೇರುಗಳನ್ನ ಮಾರಾಟ ಮಾಡುವಂತ ಅಗತ್ಯ ಇಲ್ಲ, ಷೇರುಗಳು ನಿಮ್ಮ ಅಕೌಂಟ್ನಲ್ಲೇ ಇರ್ತವೆ. ಆದರೆ ಕಂಪನಿ ನೀಡುವಂತ ಲಾಭದ ಹಣ ಇದೆಯಲ್ಲ, ಅದು ನೇರವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ನೋಡಿ, ಷೇರು ಮಾರುಕಟ್ಟೆಯಲ್ಲಿ ನೀವು ಕೋಲ್ ಇಂಡಿಯಾ ಕಂಪನಿಯ ಷೇರುಗಳನ್ನು ಹೊಂದಿದ್ದೀರಿ ಅಂತ ಅನ್ಕೊಳ್ಳೋಣ. ಸೊ ಆ ಕಂಪನಿ ಕಲ್ಲಿದ್ದಲನ್ನ ಮಾರಿ ಸಾವಿರಾರು ಕೋಟಿ ಲಾಭ ಗಳಿಸುತ್ತೆ. ಆ ಲಾಭದಲ್ಲಿ ತನ್ನ ಹೂಡಿಕೆದಾರರಿಗೆ ಪ್ರತಿ ಷೇರಿಗೆ ಇಂತಿಷ್ಟು ಅಂತೇಳಿ ಹಣವನ್ನ ಕೊಡುತ್ತೆ. ನೀವು ಹೆಚ್ಚು ಶೇರನ್ನು ಹೊಂದಿದ್ರೆ ಹೆಚ್ಚು ಡಿವಿಡೆಂಟ್ ಹಣ ನಿಮ್ಮದಾಗುತ್ತೆ. ಹಾಗಿದ್ರೆ ಡಿವಿಡೆಂಡ್ ಈಲ್ಡ್ ಅಂತ ಹೇಳಿದ್ರೆ ಏನು ನೋಡಿ, ಇದು ನೀವು ಹಾಕಿದ ಹಣಕ್ಕೆ ಸಿಗುವಂತ ಬಡ್ಡಿ ದರದಂತೆ ಕೆಲಸ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ಒಂದು ಶೇರಿನ ಬೆಲೆ 100 ರೂಪಾಯಿ, ಕಂಪನಿ ನೀಡುವಂತ ಡಿವಿಡೆಂಡ್ ಎಷ್ಟು ಅಂತ ಕೇಳಿದ್ರೆ 5 ರೂಪಾಯಿ. ಆಗ ಡಿವಿಡೆಂಡ್ ಈಲ್ಡ್ ಬಂದು 5% ಆಗುತ್ತೆ. ಅಂದ್ರೆ ನೀವು ಷೇರುಗಳನ್ನ ಮಾರಾಟ ಮಾಡದೆಯೇ ಇಲ್ಲಿ ಆದಾಯವನ್ನ ಗಳಿಸ್ತೀರಿ. ಆದ್ರೆ ನೆನಪಲ್ಲಿಟ್ಕೊಳ್ಳಿ, ಕೇವಲ ಹೆಚ್ಚಿನ ಡಿವಿಡೆಂಡ್ ನೋಡಿ ನೀವು ಶೇರನ್ನು ಪರ್ಚೇಸ್ ಮಾಡೋದಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದ್ರೆ, ಒಂದು ಸ್ಥಿರತೆ, ಕಂಪನಿ ಪ್ರತಿ ವರ್ಷವೂ ಕೂಡ ಲಾಭ ಮಾಡ್ತಿದೆಯಾ ಅಂತ ಹೇಳುವಂಥದ್ದನ್ನು ನೀವು ನೋಡಬೇಕು. ಎರಡನೇದು ಕ್ಯಾಶ್ ಫ್ಲೋ, ಕಂಪನಿಯ ಕೈಯಲ್ಲಿ ನಿಜವಾಗಿಯೂ ಕೂಡ ಹಣ ಇದೆಯಾ, ಅವರು ತನ್ನ ಹೂಡಿಕೆದಾರರಿಗೆ ಸಾಲ ಮಾಡಿ ಡಿವಿಡೆಂಟ್ ಅನ್ನು ಕೊಡ್ತಾ ಇದ್ದಾರಾ ಅಂತ ಹೇಳುವಂಥದ್ದನ್ನು ಗಮನಿಸಬೇಕು. ಮೂರನೇದು ಸುಸ್ಥಿರತೆ, ಸ್ಟೆಬಿಲಿಟಿ, ಭವಿಷ್ಯದಲ್ಲೂ ಕೂಡ ಆ ಕಂಪನಿಯ ಬಿಸ್ನೆಸ್ ಹಾಗೇನೆ ನಡೆಯುತ್ತಾ ಅನ್ನೋದನ್ನ ನೀವು ಖಚಿತಪಡಿಸಿಕೊಳ್ಳಬೇಕು. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ಆಲ್ ಕಾರ್ಗೋ ಲಾಜಿಸ್ಟಿಕ್ 12.8%, MSTC 8.9%, ಕೋಲ್ ಇಂಡಿಯಾ 6%, ವೇದಾಂತ 6% ವರೆಗೆ ಡಿವಿಡೆಂಟ್ ಅನ್ನ ಕೊಟ್ಟಿದೆ. ಸೊ ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಒಳ್ಳೆಯ ಕಂಪನಿಯ ಷೇರುಗಳನ್ನ ಕೊಂಡು ಅದನ್ನ ನೀವು ಇಟ್ಕೊಂಡ್ರೆ ಅದು ಮರ ನೆಟ್ಟಂತೆ, ಮರ ಬೆಳೆದ ಹಾಗೆ ಅದರ ಬೆಲೆ ಅಂದ್ರೆ ಶೇರ್ ಪ್ರೈಸ್ ಹೆಚ್ಚಾಗುತ್ತೆ. ಜೊತೆಗೆ ಪ್ರತಿ ವರ್ಷವೂ ಹಣ್ಣು ಕೊಡುತ್ತಲ್ವ ಮರ, ಅದೇ ತರ ಹಣ್ಣಿನಂತೆ ಡಿವಿಡೆಂಟ್ ಕೂಡ ನಿಮಗೆ ಸಿಗುತ್ತೆ. ಇನ್ನು ನೆಕ್ಸ್ಟ್ SWP ಅಂದ್ರೆ ಸಿಸ್ಟಮ್ಯಾಟಿಕ್ ವಿತ್ಡ್ರಾವಲ್ ಪ್ಲಾನ್. ಹಾಗಿದ್ರೆ SWP ಅಂತ ಹೇಳಿದ್ರೆ ಏನು ನೋಡಿ, ಇದನ್ನ ರಿವರ್ಸ್ SIP ಅಂತ ಕೂಡ ಕರಿಬಹುದು. SIP ನಲ್ಲಿ ಏನ್ ಮಾಡ್ತೀರಿ, ನೀವು ಪ್ರತಿ ತಿಂಗಳು ಹಣವನ್ನ ಹೂಡಿಕೆ ಮಾಡ್ತಾ ಹೋಗ್ತೀರಿ. ಆದ್ರೆ SWP ಸಿಸ್ಟಮ್ಯಾಟಿಕ್ ವಿತ್ಡ್ರಾವಲ್ ಪ್ಲಾನ್ ನಲ್ಲಿ ನೀವು ಈಗಾಗಲೇ ಹೂಡಿಕೆ ಮಾಡಿರುವಂತ ದೊಡ್ಡ ಮೊತ್ತದಿಂದ, ಲಂಸಮ್ ಹಣದಿಂದ ಪ್ರತಿ ತಿಂಗಳು ಒಂದು ನಿರ್ದಿಷ್ಟ ಹಣವನ್ನ ಸಂಬಳದಂತೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುವಂತೆ ಮಾಡಿಕೊಳ್ಬಹುದು. ವಿಶೇಷ ಏನು ಅಂತ ಹೇಳಿದ್ರೆ, ನೀವು ಹಣವನ್ನ ಹಿಂಪಡಿತಾ ಇದ್ರೂ ಕೂಡ ಉಳಿದ ಹಣ ಮಾರುಕಟ್ಟೆಯಲ್ಲಿ ಬೆಳೆಯುತ್ತಲೇ ಇರುತ್ತೆ. ನೀವು ಒಟ್ಟು ಮೊತ್ತವನ್ನ ಹೂಡಿಕೆ ಮಾಡ್ತೀರಿ ಮತ್ತು ನಿಯಮಿತವಾಗಿ ಹಣವನ್ನ ವಾಪಸ್ ಪಡಿತೀರಿ. ಫಾರ್ ಎಕ್ಸಾಂಪಲ್, ನೀವು 30 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದಿರಿ, ನಿಮಗೆ ಅದಕ್ಕೆ 12% ನಂತೆ ರಿಟರ್ನ್ಸ್ ಬರುತ್ತೆ ಅಂತ ಹೇಳಿ ಲೆಕ್ಕ ಹಾಕೋಣ. ಆಗ ನಿಮ್ಮ ರಿಟರ್ನ್ಸ್ ಸುಮಾರು 3,60,000 ರೂಪಾಯಿ ಆಗುತ್ತೆ ವರ್ಷಕ್ಕೆ. ನೀವೇನ್ ಮಾಡ್ತೀರಿ ಅಂತ ಹೇಳಿದ್ರೆ, ಅಷ್ಟನ್ನು ಕೂಡ ವಿತ್ಡ್ರಾ ಮಾಡಲ್ಲ. ಅದರ ಬದಲಾಗಿ ವರ್ಷಕ್ಕೆ ಕೇವಲ 1,20,000 ರೂಪಾಯಿ ಅಂದ್ರೆ ತಿಂಗಳಿಗೆ 10,000 ರೂಪಾಯಿಯನ್ನು ಮಾತ್ರ SWP ಮಾಡ್ತೀರಿ. ಆಗ ನೀವು ಗಳಿಸಿರುವಂತಹ 3,60,000 ರಿಟರ್ನ್ಸ್ ಅಲ್ಲಿ 1,20,000 ರೂಪಾಯಿಯನ್ನು ಮಾತ್ರ ನೀವು ತಗೊಂಡಾಗ ಅಲ್ಲಿ ಇನ್ನೂ ಕೂಡ 2,40,000 ರೂಪಾಯಿ ಇರುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಅಸಲು ಹಣ 30 ಲಕ್ಷ ರೂಪಾಯಿ ಜೊತೆಗೆ ರಿಟರ್ನ್ಸ್, ಉಳಿದಂತ ರಿಟರ್ನ್ಸ್ ಅದು ಅಲ್ಲೇ ಇರುತ್ತೆ. ಸೊ ಅದು ಕಡಿಮೆ ಆಗುವ ಬದಲು ಲಾಭದ ಹಣದಿಂದಾಗಿ ಅದು ವರ್ಷದಿಂದ ವರ್ಷಕ್ಕೆ ಬೆಳೆಯುತ್ತಾನೆ ಹೋಗುತ್ತೆ. ಸೊ ಇಲ್ಲಿ ಖಚಿತ ಆದಾಯ ನೋಡಿ, ನಿವೃತ್ತರಾದವರಿಗೆ ಅಥವಾ ಪ್ರತಿ ತಿಂಗಳು ಹಣ ಬೇಕು ಅಂತ ಅನ್ನಿಸುವಂತವರಿಗೆ ಇದು ವರದಾನ ಅಂತ ಹೇಳ್ಬೋದು. ಎರಡನೇದಾಗಿ ತೆರಿಗೆ ಉಳಿತಾಯ, FD ಬಡ್ಡಿಯ ಮೇಲೆ ಪೂರ್ತಿ ತೆರಿಗೆ ಕಟ್ಟಬೇಕು. ಆದ್ರೆ ಈ SWP ಇದೆಯಲ್ಲ, ಇದರಲ್ಲಿ ನೀವು ಹಿಂಪಡೆಯುವ ಹಣದಲ್ಲಿನ ಲಾಭ ಇದೆಯಲ್ಲ, ಆ ಲಾಭದ ಭಾಗಕ್ಕೆ
ಆದಾಯಕ್ಕೆ ಮಾತ್ರ ತೆರಿಗೆ ಅನ್ವಯಿಸೋದ್ರಿಂದ ಇದು ಹೆಚ್ಚು ಲಾಭದಾಯಕ ಅಂತ ಹೇಳ್ಬೋದು. ನೆಕ್ಸ್ಟ್, ಬೆಳೆಯುವಂತ ಅಸಲು. ದೀರ್ಘಕಾಲದ ನಂತರ ನಿಮ್ಮ ಅಸಲು ಮೊತ್ತ ಹೂಡಿಕೆ ಮಾಡಿದ್ದಕ್ಕಿಂತ 2-3 ಪಟ್ಟು ಹೆಚ್ಚಾಗುವಂತ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ನೆಕ್ಸ್ಟ್ 7ನೇದು POMIS, ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್. ನೋಡಿ, ಇದು ಪೋಸ್ಟ್ ಆಫೀಸ್ನ ಒಂದು ಹೂಡಿಕೆ ಯೋಜನೆ. ಇಲ್ಲಿ ನೀವು ಒಮ್ಮೆ ಹಣವನ್ನ ಠೇವಣಿ ಇಟ್ಟರೆ ಸರ್ಕಾರ ನಿಮಗೆ ಪ್ರತಿ ತಿಂಗಳು ಒಂದು ನಿರ್ದಿಷ್ಟ ಮೊತ್ತದ ಬಡ್ಡಿಯನ್ನ ಸಂಬಳದಂತೆ ಕೊಡ್ತಾ ಹೋಗುತ್ತೆ. ಇದು ಷೇರು ಮಾರುಕಟ್ಟೆಯ ಏರಿಳಿತಗಳಿಗೆ ಒಳಪಟ್ಟಿರೋದಿಲ್ಲ. ಹಾಗಾಗಿ ನಿಮ್ಮ ಹಣ 100% ಸೇಫು, ಸುರಕ್ಷಿತವಾಗಿರುತ್ತೆ. ನೋಡಿ, ಸರ್ಕಾರದ ಗ್ಯಾರಂಟಿ. ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದ್ರಿಂದ ಹಣ ಮುಳುಗುವ ಭಯ ಇಲ್ಲ. ಸ್ಥಿರ ಮಾಸಿಕ ಆದಾಯ, ಸ್ಥಿರತೆ. ಮಾರುಕಟ್ಟೆ ಎಷ್ಟೇ ಕುಸಿದ್ರೂ ಕೂಡ ನಿಮಗೆ ಬರುವಂತ ಮಾಸಿಕ ಆದಾಯ ಇದೆಯಲ್ಲ, ಅದು ಯಾವ ಕಾರಣಕ್ಕೂ ಕೂಡ ಬದಲಾಗೋದಿಲ್ಲ. ನೆಕ್ಸ್ಟ್ ಟರ್ಮು, ಅವಧಿ 5 ವರ್ಷಗಳು. ಗರಿಷ್ಠ ಮಿತಿ ಅಂತ ಹೇಳಿದ್ರೆ 9 ಲಕ್ಷ ರೂಪಾಯಿ ಸಿಂಗಲ್ ಅಕೌಂಟಿಗೆ, 15 ಲಕ್ಷ ರೂಪಾಯಿ ಜಂಟಿ ಖಾತೆಗೆ, ಜಾಯಿಂಟ್ ಅಕೌಂಟಿಗೆ. ನೋಡಿ, ಪತಿ ಪತ್ನಿ ಸೇರಿ ಅಕೌಂಟ್ ಅನ್ನು ಓಪನ್ ಮಾಡಿದ್ರೆ 15 ಲಕ್ಷದವರೆಗೆ ನೀವಿಲ್ಲಿ ಹೂಡಿಕೆಯನ್ನ ಮಾಡಬಹುದು. ಆಗ ನಿಮ್ಮ ಮಾಸಿಕ ಆದಾಯ, ಮಂತ್ಲಿ ಇನ್ಕಮ್ ಕೂಡ ಜಾಸ್ತಿ ಆಗುತ್ತೆ. ಆದ್ರೆ ನೀವು ಒಂದಷ್ಟು ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ತೆರಿಗೆ, ಪ್ರತಿ ತಿಂಗಳು ಬರುವ ಬಡ್ಡಿ ಹಣ ನಿಮ್ಮ ಆದಾಯಕ್ಕೆ ಸೇರುತ್ತೆ ಮತ್ತು ನಿಮ್ಮ ಟ್ಯಾಕ್ಸ್ ಸ್ಲ್ಯಾಬ್ ಪ್ರಕಾರ ನೀವು ತೆರಿಗೆಯನ್ನ ಕಟ್ಟಬೇಕಾಗತ್ತೆ. 2ನೇದು ಲಾಕ್ ಇನ್ ಪೀರಿಯಡ್. ನೋಡಿ, ಇದು 5 ವರ್ಷದ ಯೋಜನೆ. ಒಂದು ವೇಳೆ ಏನಾದರೂ ತುರ್ತು ಪರಿಸ್ಥಿತಿಯಲ್ಲಿ ಮೊದಲೇ ಹಣವನ್ನು ನೀವು ಹಿಂಪಡೆಯೋದಕ್ಕೆ ಹೋದ್ರೆ ಒಂದು ಸ್ವಲ್ಪ ಪೆನಲ್ಟಿಯನ್ನ ಕಟ್ಟಬೇಕಾಗತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ನಿಮ್ಮ ಹಣವನ್ನ ಸರ್ಕಾರದ ಲಾಕರ್ನಲ್ಲಿ ಇಟ್ಟು ಅದಕ್ಕೆ ಪ್ರತಿ ತಿಂಗಳು ಬಾಡಿಗೆ ಪಡೆಯುವಂತ ಸುಲಭ ದಾರಿ ಇದು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ SCSS, ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್. ನೋಡಿ, ಇದು 60 ವರ್ಷ ಮೇಲ್ಪಟ್ಟವರಿಗಾಗಿ ಕೇಂದ್ರ ಸರ್ಕಾರ ರೂಪಿಸಿರುವಂತಹ ವಿಶೇಷ ಹೂಡಿಕೆ ಯೋಜನೆ. ಬ್ಯಾಂಕ್ FDಗಿಂತ ಹೆಚ್ಚಿನ ಬಡ್ಡಿ ದರ ನೀಡೋದು ಇದರ ಸ್ಪೆಷಾಲಿಟಿ. ಇಲ್ಲಿ ನೀವು ಹೂಡಿಕೆ ಮಾಡಿದ ಹಣಕ್ಕೆ ಪ್ರತಿ 3 ತಿಂಗಳಿಗೊಮ್ಮೆ ಅಂದ್ರೆ ತ್ರೈಮಾಸಿಕ ರೀತಿಯಲ್ಲಿ ಬಡ್ಡಿ ಹಣ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಹೂಡಿಕೆ ರತ್ನಮ್ಮ ಅವರು 15 ಲಕ್ಷ ರೂಪಾಯಿ ಹಣವನ್ನ SCSS ಯೋಜನೆಯಲ್ಲಿ ಹೂಡಿಕೆ ಮಾಡ್ತಾರೆ. ಅವಧಿ, ಈ ಯೋಜನೆಯ ಅವಧಿ 5 ವರ್ಷಗಳು, ಅಂದ್ರೆ 5 ವರ್ಷಗಳವರೆಗೆ ಮಾತ್ರ ಇದರ ಟರ್ಮ್ ಇರೋದು. ಬಟ್ ನಂತರ ಬೇಕಿದ್ರೆ ನೀವು 3 ವರ್ಷ ಎಕ್ಸ್ಟೆಂಡ್ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಆದಾಯ ಅಂದ್ರೆ ಬಡ್ಡಿ ಅಂತ ಹೇಳಿ ನೋಡಿದ್ರೆ, ಉದಾಹರಣೆಗೆ ಬಡ್ಡಿ 8.2% ಇದೆ ಅಂತ ಅನ್ಕೊಳ್ಳಿ. ರತ್ನಮ್ಮ ಅವರಿಗೆ ವರ್ಷಕ್ಕೆ 1,23,000 ರೂಪಾಯಿ ಬಡ್ಡಿ ಸಿಗುತ್ತೆ. ಇದನ್ನ ಪ್ರತಿ 3 ತಿಂಗಳಿಗೊಮ್ಮೆ ಅಂದಾಜು 30,750 ರೂಪಾಯಿ ಅಂತೆ ಅವರ ಅಕೌಂಟಿಗೆ ಜಮಾ ಮಾಡಲಾಗುತ್ತೆ. ಸೊ ತೆರಿಗೆ ಲಾಭ ಅಂತ ಹೇಳಿ ಬರೋದಿದ್ರೆ ನೋಡಿ, ಅವರು ಹೂಡಿಕೆ ಮಾಡಿದಂತ 15 ಲಕ್ಷದಲ್ಲಿ 1.5 ಲಕ್ಷದವರೆಗೆ ಆದಾಯ ತೆರಿಗೆ ಕಾಯ್ದೆ ATC ಅಡಿಯಲ್ಲಿ ತೆರಿಗೆ ವಿನಾಯಿತಿಯನ್ನ ಪಡ್ಕೊಳ್ಳೋದಕ್ಕೂ ಕೂಡ ಇಲ್ಲಿ ಅವರಿಗೆ ಅವಕಾಶ ಇದೆ. ಹಾಗಿದ್ರೆ ಏನ್ ಲಾಭ ಇದರಲ್ಲಿ? ನೋಡಿ, ಹೆಚ್ಚಿನ ಬಡ್ಡಿ. ಸಾಮಾನ್ಯವಾಗಿ ಉಳಿತಾಯ ಖಾತೆ ಅಥವಾ FDಗಿಂತ ಇದರಲ್ಲಿ ಬಡ್ಡಿ ದರ ಹೆಚ್ಚಿರುತ್ತೆ. ತ್ರೈಮಾಸಿಕ ಆದಾಯ, ಪ್ರತಿ ತಿಂಗಳು ಹಣ ಪಡೆಯುವ ಬದಲು ದೊಡ್ಡ ಮೊತ್ತದ ಹಣ 3 ತಿಂಗಳಿಗೊಮ್ಮೆ ಬರೋದ್ರಿಂದ ದೊಡ್ಡ ದೊಡ್ಡ ಖರ್ಚುಗಳನ್ನು, ಅದು ಮೆಡಿಕಲ್ ಎಕ್ಸ್ಪೆನ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಖರ್ಚುಗಳಿಗೆ ಬಳಸೋದಕ್ಕೆ ಅನುಕೂಲವಾಗುತ್ತೆ. ನೆಕ್ಸ್ಟ್ ತುಂಬಾನೇ ಇಂಪಾರ್ಟೆಂಟ್, ಸುರಕ್ಷತೆ. ಇದು ಸರ್ಕಾರಿ ಯೋಜನೆ ಆಗಿರೋದ್ರಿಂದ ಹೂಡಿಕೆಗೆ ಸಂಪೂರ್ಣವಾಗಿ ಭದ್ರತೆ ಇರುತ್ತೆ. ಆದರೆ ಗರಿಷ್ಠ ಮಿತಿ, ಒಬ್ಬ ವ್ಯಕ್ತಿ ಗರಿಷ್ಠ 30 ಲಕ್ಷದವರೆಗೆ ಮಾತ್ರ ಹೂಡಿಕೆ ಮಾಡಬಹುದು ಇತ್ತೀಚಿನ ನಿಯಮದ ಪ್ರಕಾರ. 2ನೇದು ತೆರಿಗೆ. ವರ್ಷಕ್ಕೆ ಬರುವಂತ ಬಡ್ಡಿ ಹಣ 50,000 ರೂಪಾಯಿ ದಾಟಿತು ಅಂತಾದ್ರೆ TDS ಕಟ್ಟಾಗುತ್ತೆ. ಒಂದು ವೇಳೆ ಆದಾಯ ಕಡಿಮೆ ಇದ್ರೆ 15H ಫಾರ್ಮ್ ಅನ್ನ ಸಲ್ಲಿಸಿ ಇದನ್ನ ತಪ್ಪಿಸೋದಿಕ್ಕೆ ಅವಕಾಶ ಇದೆ. ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ನಿವೃತ್ತಿಯ ನಂತರದ ಜೀವನಕ್ಕೆ ಸರ್ಕಾರದ ಕಡೆಯಿಂದ ಸಿಗುವ ಒಂದು ಗೌರವ ಧನದಂತ ಸುರಕ್ಷಿತ ಹೂಡಿಕೆ ಇದು ಅಂತ ಹೇಳ್ಬೋದು. ಸೊ ಸ್ನೇಹಿತರೆ, ಇವತ್ತು ನಾವು ಹಣ ಗಳಿಸೋದಕ್ಕಿರುವ ವಿಭಿನ್ನ ದಾರಿಗಳನ್ನು ನೋಡಿದೀವಿ. ಮತ್ತೊಮ್ಮೆ ಅದನ್ನ ಕ್ವಿಕ್ ಆಗಿ ನೋಡೋಣ. ಮೊದಲನೇದು SLBM, ನಿಮ್ಮ ಷೇರುಗಳನ್ನ ಸಾಲ ನೀಡುವ ಮೂಲಕ ಬಾಡಿಗೆಯನ್ನ ಗಳಿಸಿ. 2ನೇದು ರೀಟ್ಸ್, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳ ಮೇಲೆ ಹೂಡಿಕೆ ಮಾಡಿ ಬಾಡಿಗೆ ಆದಾಯವನ್ನ ಪಡೆಯಬಹುದು. ಇನ್ವಿಟ್ಸು, ಹೆದ್ದಾರಿ ಮತ್ತು ವಿದ್ಯುತ್ ಯೋಜನೆಗಳಿಂದ ಬರುವ ಟೋಲ್ ಅಥವಾ ಶುಲ್ಕದ ಲಾಭವನ್ನ ಪಡಿಬಹುದು. ನೆಕ್ಸ್ಟ್ ಡಿವಿಡೆಂಡ್ ಸ್ಟಾಕ್ಸ್, ಕಂಪನಿಯ ಲಾಭದಲ್ಲಿ ಪಾಲುದಾರರಾಗಿ ಆದಾಯವನ್ನು ಗಳಿಸಬಹುದು. SWP, ನಿಮ್ಮ ಒಟ್ಟು ಹೂಡಿಕೆಯನ್ನ ಪ್ರತಿ ತಿಂಗಳ ಸಂಬಳವಾಗಿ ಪರಿವರ್ತಿಸಬಹುದು. ನೆಕ್ಸ್ಟ್ POMIS ಮತ್ತು SCSS, ಸರ್ಕಾರಿ ಸುರಕ್ಷತೆಯೊಂದಿಗೆ ಸ್ಥಿರ ಮತ್ತು ಖಚಿತ ಆದಾಯವನ್ನ ಪಡೆಯೋದಿಕ್ಕೆ ಅವಕಾಶ ಇದೆ. ಆದರೆ ನೆನಪಲ್ಲಿಟ್ಕೊಳ್ಳಿ, ಇದು ಯಾವುದೇ ರೀತಿಯಾದಂಥ ರೆಕಮೆಂಡೇಶನ್ ಅಲ್ಲ, ಕೇವಲ ಮಾಹಿತಿಗೋಸ್ಕರ, ಎಜುಕೇಶನ್ ಪರ್ಪಸ್ಗಾಗಿ ಮಾತ್ರ ಈ ವಿಡಿಯೋನ ನಾನು ಮಾಡಿದ್ದೀನಿ. ನೋಡಿ, ಪ್ರತಿಯೊಂದು ಯೋಜನೆಗೂ ಕೂಡ ತನ್ನದೇ ಆದಂಥ ರಿಸ್ಕ್ ಮತ್ತೆ ರಿಟರ್ನ್ಸ್ ಇರುತ್ತೆ. ನಿಮ್ಮ ಗುರಿ ಮತ್ತೆ ವಯಸ್ಸಿಗೆ ತಕ್ಕಂತೆ ಬುದ್ಧಿವಂತಿಕೆಯಿಂದ ನೀವು ಯಾವುದು ಬೆಸ್ಟ್ ಅಂತ ಹೇಳುವಂಥದ್ದನ್ನು ಆರಿಸ್ಕೊಳ್ಬೇಕು. ಹೂಡಿಕೆ ಮಾಡೋದಕ್ಕಿಂತ ಮುಂಚೆ ಸರಿಯಾಗಿ ರಿಸರ್ಚ್ ಮಾಡಿ ಅಥವಾ ಸೆಬಿ ರಿಜಿಸ್ಟರ್ಡ್ ಹಣಕಾಸು ತಜ್ಞರ ಸಲಹೆಯನ್ನ ಪಡೆದು ನೀವು ಮುಂದುವರಿಯೋದು ಬೆಸ್ಟ್. ತುಂಬಾ ಇಂಪಾರ್ಟೆಂಟ್, ವಿಡಿಯೋದ ಆರಂಭದಲ್ಲಿ ಹೇಳಿದ್ನಲ್ಲ ಬೋನಸ್ ಪಾಯಿಂಟ್ ಕೊಡ್ತೀನಿ ಅಂತ. ಸೊ ಆ ಬೋನಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, FD ಕೂಡ ಮಾಸಿಕ ಪಾವತಿಯ ಆಯ್ಕೆಯನ್ನು ನೀಡುತ್ತೆ.
ಬಡ್ಡಿ ನಿಯಮಿತವಾಗಿ ಜಮಾ ಆಗತ್ತೆ, ಆದ್ರೆ ಇಲ್ಲಿ ಸಂಪೂರ್ಣ ಕಾಂಪೌಂಡಿಂಗ್ ಪ್ರಯೋಜನವನ್ನ ಕಳ್ಕೊಳ್ತೀರಿ. ಫೈನಲಿ ನೀವು ನಿಜವಾಗಿಯೂ ದೀರ್ಘಕಾಲದವರೆಗೆ ಹೂಡಿಕೆ ಮಾಡೋದಕ್ಕೆ ಬಯಸಿದ್ರೆ NFO ನಲ್ಲಿ ಹೂಡಿಕೆ ಮಾಡಬಹುದು. ನೋಡಿ, ಈಗ ಒಂದೊಳ್ಳೆ ಅವಕಾಶ ಇದೆ. ಡಿಸ್ಕ್ರಿಪ್ಷನ್ ನಲ್ಲಿ ಅದರ ಲಿಂಕ್ ಕೊಟ್ಟಿದ್ದೀನಿ, ಒಂದ್ಸಲ ಅದನ್ನ ಕ್ಲಿಕ್ ಮಾಡಿ ಪರಿಶೀಲಿಸಿ ನೋಡಿ. ಇನ್ನೊಂದು, ಈ NFOಗೆ ಅಪ್ಲೈ ಮಾಡೋದಕ್ಕೆ ಕೊನೆಯ ದಿನಾಂಕ ಏಪ್ರಿಲ್ 30, ಇನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಹಾಗಾಗಿ ತಡ ಮಾಡಬೇಡಿ, ಈಗಲೇ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಚೆಕ್ ಮಾಡಿ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯವರ ಜೊತೆಗೆ ಶೇರ್ ಮಾಡಿ. ಅಷ್ಟೇ ಅಲ್ಲ, ನಿಮ್ಮ ಫೀಡ್ಬ್ಯಾಕ್ ಅನ್ನ ಕಮೆಂಟ್ ಮಾಡಿ ತಿಳಿಸಿ. ಸೊ ನಿಮಗೆ ಯಾವ ಯೋಜನೆ ಇಷ್ಟ ಆಯಿತು ಅಂತ ಹೇಳುವಂಥದ್ದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಬಾಸ್ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬಾಸ್ವಾಲಾ, ಬಿ ದ ಬಾಸ್.